ಇಲ್ಲವೇ? ಇದೇನು ಅದ ಕೊಡುವ ಕ್ರಿಯಾ ಜಗತ್ತಿನೊಳಗೆ ಎಲ್ಲ ಕಡೆ ಅದೆ. ತಗೊಳ್ಳೋ ಕ್ರಿಯೆ ಅಲ್ಲ, ಕೊಡೋ ಕ್ರಿಯಾ ಬಹಳ ಅದ್ಭುತವಾದದ್ದು. ಆ ಕೊಡೋ ಕ್ರಿಯಾ ಯಾರಿಂದ ನಡೀತದ, ಯಾವ ಮೂಲದಿಂದ ನಡೀತದ ಅಂಥದಕ್ಕೆ ದೇವರು ಅಂತ ಕರಿಬೇಕು. ದ ಗಿವರ್. ಪರದೇಶದಲ್ಲೂ ಹೇಳ್ತಾರೆ, ಹೂ ಈಸ್ ಗಾಡ್? ಗಾಡ್ ಈಸ್ ದ ಗಿವರ್. ದೇವರಂದ್ರೆ ಯಾರು? ದೇವರಂದ್ರೆ ಕೊಡಾವ. ಯಾರಿಂದಲೂ ಏನನ್ನೂ ಅಪೇಕ್ಷೆ ಮಾಡುವ ಪ್ರಶ್ನೆ ಇಲ್ಲ. ಸಾಗರ ಯಾವುದರಿಂದ ಅಪೇಕ್ಷೆ ಮಾಡ್ತದೆ? ಸೂರ್ಯ ಯಾರಿಂದ ಅಪೇಕ್ಷೆ ಮಾಡ್ತಾನ? ಅಪೇಕ್ಷಣೆ ಮಾಡೋದಾದರೆ ನಾವು ಕೊಡಾಕರೆ ಹೆಂಗೆ ಸಾಧ್ಯ ಹೇಳಿ? ಈ ಗಾಳಿ ಅದ ಎಷ್ಟಂತ ಅದು ನಾವು ಅದನ್ನು ನಮಗೆ ಕೊಟ್ಟದು ನಮ್ಮನ್ನು ರಕ್ಷಿಸ್ತದ. ಅದಕ್ಕೆ ನಾವು ಪ್ರತಿಯಾಗಿ ಏನು ಕೊಡ್ಲಿಕ್ಕೆ ಸಾಧ್ಯದೆ? ಎಲ್ಲ ಒಂದಿಷ್ಟು ಮನೆ ಇರದೇ ಇದ್ದರೆ ನಡೀತದ, ಬೇರೆ ಬೇರೆ ವಸ್ತುಗಳಿಲ್ಲದೇ ಇದ್ದರೆ ನಡೀತದ. ಆದರೆ ಹವಾ ಇಲ್ಲದೇ ಇದ್ದರೆ ನಡೆಯೋದೇ ಇಲ್ಲ, ಒಂದು ಕ್ಷಣ ನಡೆಯೋದಿಲ್ಲ. ಯಾರು ಶಾಣ್ಯರು ಇರ್ಬೋದು, ದಡ್ರು ಇರ್ಬೋದು, ಪ್ರಶ್ನೆ ಅಲ್ಲ. ಯೋಗಿ ಇರ್ಬೋದು, ಭೋಗಿ ಇರ್ಬೋದು, ಪ್ರಶ್ನೆ ಅಲ್ಲ. ಹವಾ ಇಲ್ಲದೇ ಇದ್ದರೆ ಇಲ್ಲವೇ ಇಲ್ಲ. ಆದರೆ ಇಷ್ಟೆಲ್ಲ ನಾ ಕೊಡ್ತೀನಿ, ನನಗೇನು ಪ್ರತಿಯಾಗಿ ಕೊಡ್ತಿ ಅಂತ ಹವೆ ಕೇಳಿಬಿಟ್ರೆ ನಮ್ಮ ಗತಿ ಏನು? ಏನು ಕೊಡೋಕ್ಕಾಗ್ತದೆ? ಏನು ಎಷ್ಟೊತ್ತು ಕೊಡೋಕ್ಕಾಗ್ತದೆ? ಒಂದು ದಿವಸ, 2 ದಿವಸ, 1 ಕ್ಷಣನ, 2 ಕ್ಷಣನ, ಪ್ರತಿ ಕ್ಷಣ ನಾವು ಬಯಸಬೇಕಲ್ಲ, ಅದನ್ನು ಪಡಿತೇವಲ್ಲ. ಅದು ಏನೂ ನಿರೀಕ್ಷೆ ಮಾಡೋದಿಲ್ಲ, ಸುಮ್ಮನೆ ಕೊಡ್ತಾ ಹೋಗ್ತದೆ. ಇದೇನು ಒಂದು ಕೊಡ್ತಾ ಹೋಗೋದೊಂದು ಅದ ಅಲ್ಲ, ಅದಕ್ಕೆ ದೇವಸತ್ವ ಅಂತ ಕರೆದಾರ. ಅದು ದೇವಲಕ್ಷಣದ. ದೇವರಂದರೆ ಕೊಡಾಮ, ಬೇಡಾಮಲ್ಲ. ಹೌದಲ್ಲ? ಪ್ರಾಣ ಕೊಟ್ಟಾನ, ದೇಹ ಕೊಟ್ಟಾನ, ಮನಸ್ಸ ಕೊಟ್ಟಾನ. ನಾವೇನು ಬೇಡ್ಕೊಂಡು ಬಂದೇವೇನು ಎಲ್ಲರೇ? ಈಗ ಹಂಗೆ ಒಂದು ವಸ್ತುವನ್ನು ನಾವು ಇಂಥದ್ದೊಂದು ಅಂತ ತಿಳ್ಕೊಂಡು ಆರ್ಡರ್ ಕೊಟ್ಟು ಪಡಿತೇವೆ, ಹಂಗೇನರೇ ಮಾಡೇವೇನು? ಏನಿಲ್ಲ, ಸುಮ್ಮನೆ ಈಗ ಅದು ಕೊಟ್ಟದ ನಾವು ತಗೊಂಡೇವಿ, ಅದನ್ನು ನಾವು ಬಳಸ್ತಾ ಇದ್ದೇವೆ. ಯಾವ ಕೊಟ್ಟಾನ, ಯಾರೇ ಕೊಡಲಿ, ಅವ ಪುರುಷನೋ ಸ್ತ್ರೀನೋ ಅಂತಲ್ಲ, ಅದೊಂದು ತತ್ವ. ಯಾವುದೋ ಕೊಟ್ಟದೆ. ಇಟ್ ಈಸ್ ಎ ಪ್ರಿನ್ಸಿಪಲ್. ಗಾಡ್ ಈಸ್ ನಾಟ್ ನೀದರ್ ಫೀಮೇಲ್ ನಾರ್ ಮೇಲ್. ಇಟ್ ಈಸ್ ಎ ಪ್ರಿನ್ಸಿಪಲ್. ದೇವರಂದ್ರೆ ಹೆಣ್ಣಲ್ಲ, ಗಂಡಲ್ಲ, ಅದೊಂದು ತತ್ವ, ಅದೊಂದು ಕ್ರಿಯಾ. ಸುಮ್ಮನೆ ಧಾರಾಕಾರವಾಗಿ ಕೊಡುವಂಥ ಕ್ರಿಯಾ ಅದು. ಇಂಥ ದೇವರನ್ನು ಮಹಾದಾನೆ ಅಂದರೆ ಏನು ಕೊಟ್ಟರೂ ಆತ ಪ್ರತಿಯಾಗಿ ಬಯಸೋದಿಲ್ಲ ಒಂದು. ಆದರೆ ಇಷ್ಟೇ ಕೊಡಬೇಕಂತೂ ಇಲ್ಲ, ಸುಮ್ಮನೆ ಧಾರಾಕಾರ. ಅದಕ್ಕೆ ಅಳತೆ ಮಾಡೋಕ್ಕೆ ಬರೋದಿಲ್ಲ. ಎಂದು ಜಗತ್ತು ನಿರ್ಮಾಣ ಆಗ್ಯದ ಅಂದಿನಿಂದ ಇಲ್ಲಿವರೆಗೆ ಸುಮ್ಮನೆ ಕೊಡೋದು ನಡೆದದ. ಈ ಕೊಡೋ ಕ್ರಿಯೆ ಇದು ಸುಂದರವಾದಂಥ ಕ್ರಿಯಾ. ಇದು ದೇವಕ್ರಿಯಾ. ಇಂಥ ಕ್ರಿಯೆ ಯಾರು ಮಾಡ್ತಾರಲ್ಲ ಅಂಥ ಮನುಷ್ಯನಿಗೆ ಉದಾರ ಮನುಷ್ಯ ಅಂತ ಕರಿಬೇಕು. ಅವ ದೇವರು. ಗಾಡ್ ಈಸ್ ಅ ಗಿವರ್. ಹೆನ್ಸ್ ದ ಮ್ಯಾನ್ ಹೂ ಗಿವ್ಸ್ ಈಸ್ ಗಾಡ್. ಭಾಳ ಚಲೋ ಒಂದು ಮಾತು ಹೇಳಿದ್ರಿ. ಇದು ಹೊರದೇಶದ ಒಬ್ಬ ಸಂತ ಹೇಳೋ ಮಾತಿದು. ಕೊಡಾಮ ದೇವರು, ಆದ್ದರಿಂದ ಯಾವನೇ ಕೊಡಲಿ ಅವನ ದೇವರು. ಎಷ್ಟು ಚಲೋ ಮಾತು ಹೇಳಿ. ದೇವರಂದ್ರೆ ಯಾರು? ಯಾವ ಮಹಾದಾನಿ ಅವನೇ ದೇವರು.
ಮತ್ತು ಅಂಥ ಭಗವಂತನ ಆವಿಷ್ಕಾರ ಆಗಬೇಕಾದ್ರೆ, ಅವನ ಅನುಭವ ಆಗಬೇಕಾದ್ರೆ ನಾವು ಕೊಡಬೇಕಷ್ಟೆ. ಸುಮ್ಮನೆ ಲಕ್ಷ ಕೊಡಬೇಕು. ಲಕ್ಷ ಅಂದ್ರೆ 1000 ಲಕ್ಷ ಅಲ್ಲ, ಲಕ್ಷ ಕೊಡಬೇಕು ಒಂದಿಷ್ಟು. ಬರೇ ತನ್ನ ಕಡೆ ಲಕ್ಷ ಅಲ್ಲ, ಇನ್ನೊಬ್ಬರ ಕಡೆ ಒಂದಿಷ್ಟು ಲಕ್ಷ ಕೊಡಬೇಕು. ಆ ಬಳಿಕ ತನ್ನ ಹತ್ತಿರ ಏನದ ಅದನ್ನು ಸ್ವಲ್ಪ ಹರಿದು ಹಂಚಿಕೊಂಡು ಆನಂದ ಪಡಬೇಕು. ಯಾವುದಕ್ಕರೆ ಕೊಡೋದಲ್ಲ, ಸಂತೋಷಕ್ಕಾಗಿ. ಎಷ್ಟು ಚಂದದ ದೇವನ ಸಾಮೀಪ್ಯವನ್ನು ಅನುಭವಿಸಬೇಕಾಗಿತ್ತು ಅಂದರೆ, ದೇವ ಏನು ಮಾಡ್ತಾನಲ್ಲ ಅದನ್ನು ಸ್ವಲ್ಪ ಮಾಡೋದಷ್ಟೇ. ಅವ ಕೊಡ್ತಾನೆ, ಧಾರಾಕಾರವಾಗಿ ನೀರು ಸುರಿಸ್ತಾನೆ. ಅದೇ ನೀರು ತಗೊಂಡು ಒಬ್ಬ ನೀರಡಿಸಿದವನಿಗೆ ಒಂದಿಷ್ಟು ಹಿಂಗೆ ಕೊಡೋದು. ಅದು ದೇವ ಕೆಲಸ, ಇದು ದೇವ ಕೆಲಸ. ಎರಡೂ ದೇವ ಕಾರ್ಯಗಳು. ಸರ್ವಜ್ಞ ಅಂತ ಒಬ್ಬ ಕವಿಯಾಗಿ ಹೋದ ಕರ್ನಾಟಕದಲ್ಲಿ, ಬಹಳ ದೊಡ್ಡ ಕವಿ. ಆತ ಸಣ್ಣ ಸಣ್ಣ ಮಾತುಗಳನ್ನು ಬರೆದ. ಒಂದು ಸಣ್ಣ ಮಾತು ಇದನ್ನೇ ಕುರಿತು ಎಷ್ಟು ಸುಂದರ ಹೇಳ್ತಾನೆ. ಕೊಡುವಾತನೇ ಹರ, ಪಡೆವಾತನೇ ನರ. ಅವ್ರ ಭಾಷೆ ಎಷ್ಟು ಚಂದ ಇರ್ತದೆ. ಕೊಡುವಾತನೇ ಹರ, ಪಡೆವಾತನೇ ನರ. ಮುಂದೆ ಹೇಳ್ತಾನೆ, ಒಡಲು ಒಡವೆಗಳು ಕೆಡೆದು ಹೋಗುವ ಮುನ್ನ ಕೊಡು ಪಾತ್ರವರಿದು ಸರ್ವಜ್ಞ. ಒಂದು 2 ಮಾತು ಹೇಳ್ತಾನೆ, ಎಷ್ಟು ಚಂದ. ಕೊಡುವಾತನೇ ಹರ, ಯಾವ ಕೊಡ್ತಾನಲ್ಲ ಈ ಜಗತ್ತಿಗೆ ಅವನೇ ಹರ. ಯಾವ ಪಡಿತಾನಲ್ಲ ಇವನೇ ನರ. ಎಷ್ಟು ಚಂದ ಶಬ್ದದ. ಇವನೇ ನರ. ಮತ್ತು ಏನು ಮಾಡಬೇಕು? ಒಡವೆ ಇದೇನು ದೇಹ ಅದ, ಈ ದೇಹ ಮತ್ತು ದೇಹಕ್ಕೆ ಸಂಬಂಧಪಟ್ಟ ಸಂಪದ ಒಡವೆ ಕೆಡೆದು ಹೋಗುವ ಮುನ್ನ ಇದು ನಾಶ ಆಗ್ತದೆ. ಇದೇ ನಾಶ ಆಗುವಾಗ ಇದಕ್ಕೆ ಸಂಬಂಧಪಟ್ಟ ಸಂಪತ್ತರೆ ಎಲ್ಲಿ ಉಳಿತದ, ಅದು ನಾಶ ಆಗ್ತದೆ. ಎರಡೂ ಹೋಗ್ತಾವ. ಹೋಗೋಕ್ಕಿಂತ ಮೊದಲ ಕೊಡು. ಎಷ್ಟು ಚಂದ ಮಾತು ಹೇಳಿದ್ರು. ಮತ್ತು ಕೊಡೋದಂದ್ರೆ ಸಿಕ್ಕಾಪಟ್ಟೆ ಕೊಡೋದಲ್ಲ, ಕೊಡೋದಂದ್ರೆ ಲಕ್ಷ ಕೊಡೋದು. ಇನ್ನೊಬ್ಬರಿಗೆ ಹಿಂಗೆ ಬೀಳುವಾಗ ಒಂದಿಷ್ಟು ಕೈ ಚಾಚೋದು. ಇನ್ನೊಬ್ಬರಿಗೆ ಒಂದು ಏಟು ಹಸಿವಾದಾಗ ಒಂದು ತುತ್ತವ ಪೀಸ್ ಆಫ್ ಬ್ರೆಡ್. ಮನ್ಯಾಗ ಇರೋದೆಲ್ಲ ಅಲ್ಲ, ಸುಮ್ಮನೆ ಒಂದಿಷ್ಟು ಒಂದು ಬೊಗಸೆ ನೀರು, ಯಾವುದೂ ಬೇಡ, ಒಂದು ಮುಗುಳು ನಗು. ಎಷ್ಟು ಅದ್ಭುತ ಕೆಲಸ ಮಾಡ್ತಾವ. ಜಗತ್ತನ್ನು ಹೆಂಗೆ ಶ್ರೀಮಂತ ಮಾಡ್ತಾವ. ಬೇಕು ಎಲ್ಲ ಕೊಡಬಹುದು, ಹಣ ಕೊಡಬಹುದು, ಮನೆ ಕೊಡಬಹುದು, ಹೊಲ ಕೊಡಬಹುದು, ಸಂತೋಷ ಕೊಡೋರು ಬೇಕಲ್ಲ. ಎಲ್ಲ ಕೊಟ್ಟರೆ ಏನಾಯಿತು? ಸಂತೋಷನೇ ಇಲ್ಲಾದರೆ ಏನಾಗ್ತದೆ ಹೇಳಿ? ಸಂತೋಷ ಅಂತ ಏನು ಕೊಡ್ತೇವಲ್ಲ, ಅದರಂಥ ದಾನ ಯಾವುದದ? ಅದು ಔದಾರ್ಯ. ನನ್ನಲ್ಲಿ ಸಂತೋಷ ಇತ್ತು ಅಂದರೆ ಆ ಸಂತೋಷವನ್ನು ಹೀಗೆ ಸುತ್ತಮುತ್ತ ಅರಳಿಸೋದು, ಹಂಚಿಕೊಳ್ಳೋದು. ನನಗಾದ ಸಂತೋಷ ನನಗೇ ಇರಬೇಕು ಅಂದರೆ ಯಾರು ಅದನ್ನು ಅನುಭವಿಸಬಾರದು, ನಂದು ನನಗೆ. ಹಾಗಾದರೆ ಸಂತೋಷ ಆಗೋದಿಲ್ಲ. ಅದಕ್ಕೆ ಆತ ಹೇಳಿದ, ಒಡವೆಗಳು ಕೆಡೆದು ಹೋಗುವ ಮುನ್ನ, ಕೆಟ್ಟು ಹೋಗುವ ಮುನ್ನ, ಕೆಡೆದು ಹೋಗುವ ಮುನ್ನ ಕೊಡು ಪಾತ್ರವರಿದು. ಕೊಡು
ಪಾತ್ರವರಿದು. ಮತ್ತು ಸಿಕ್ಕಲ್ಲೇ ಕೊಡಕ್ಕೆ ಹೋಗಬೇಡ. ಎಲ್ಲಿ ಕೊಡಬೇಕು? ಎಲ್ಲಿ ಅವಶ್ಯದ ಅಲ್ಲೇ ಅಷ್ಟೆ. ಎಲ್ಲಿ ಅವಶ್ಯ ಅಂತ ನಿನಗೆ ಅನಿಸ್ತದೆ ಅಲ್ಲೇ ಸುಮ್ಮನೆ ಈಗ ಕೊಡು. ಒಡಲು ದೇಹ ಅದ, ಒಡವೆ ಅದ, ಈಗ ಕೈ ಅದ, ಸ್ವಲ್ಪ ಸಹಾಯ ಮಾಡಷ್ಟೆ. ಕಣ್ಣದ, ಒಂದು ಒಳ್ಳೆಯ ದೃಷ್ಟಿಯಿಂದ ನೋಡು. ಮಾತದ, ಮಾತಿನಂಥ ಅದ್ಭುತ ವಸ್ತು ಯಾವುದದೆ ಮನುಷ್ಯನಲ್ಲಿ? ಚಲೋದ 2 ಮಾತುಗಳನ್ನು ಹೇಳಿದರೆ ಜೀವನದ ತುಂಬ ನೆನಪಿಟ್ಟುಕೋತೀವಿ. ಅದು ನಮ್ಮನ್ನು ರಕ್ಷಿಸ್ತದೆ, ನಮಗೆ ಸಂತೋಷ ಕೊಡ್ತದೆ. ಇನ್ನು ಕೊಟ್ಟ ಸಂಪತ್ತು ಉಳಿಲಿಕ್ಕೆಲ್ಲ ಮಾತು ಉಳಿತಾವ, ಆಗೋದಿಲ್ಲ. ಯಾರೇ ಈಗ ನಾನು ನಿಮಗೆ ಒಂದು ಚಲೋ ಬೈದ್ರೆ, ಚಲೋ ಅಂದರೆ ಮರವಾಗಲಾರ್ದಂಥದ್ದು, ಹಿಂಗೆ ಒಂದು ದಿವಸ ಏನೂ ಬೈದಿಲ್ಲ, ಯಾಕೆ ಬೈಯಾಕೆ ಬರೋದಿಲ್ಲ ಅಂತ ಇಲ್ಲ ಅಷ್ಟೆ. ಒಂದು ಸಲ ಒಂದು ಮಾತು ಬೈದು ಬಿಟ್ಟರೆ ಮರಿತೀರೇನು? ಈಗ ದಿವಸ ನಾನು ಸುಮ್ಮನೆ ಏನು ಹೇಳಿದ್ರು, 1 ತಿಂಗಳು ಹೇಳಿದ್ರು ಅವು ನೆನಪಿರೋದಿಲ್ಲ. ಅದೊಂದು ಏನು ಉಳಿದಿರ್ತದೆ ಅದು. ಎಷ್ಟು ಮಾತು ಪರಿಣಾಮ ಆಗ್ತದೆ. ಹಾಗೆ ಕೆಟ್ಟ ಮಾತು ಹೆಂಗೆ ಉಳಿತದ, ಹಂಗೆ ಚಲೋದೊಂದು ಮಾತು ಉಳಿತದೆ ಜೀವನದಾಗ. ಅದು ಉಳಿತದೆ. ಅದು ಬದುಕನ್ನು ರಕ್ಷಿಸ್ತದೆ, ಶಾಂತಿಯನ್ನು ಕೊಡ್ತದೆ, ಬದುಕನ್ನು ಅರಳಿಸ್ತದೆ. ಒಂದೊಂದು ಮಾತು ಕೊಡಕ್ಕೇನಾಗ್ಯದ? ಔದಾರ್ಯ. ಒಂದು ಚಲೋ ಮಾತಾಡೋಕ್ಕೂ ಆಗೋದಿಲ್ಲೇನೋ ಮನುಷ್ಯನಿಗೆ. ಇಷ್ಟು ಉದಾರ ಭಾವ ಬೇಡವೇ? ನಮಗೆ ಚಲೋ ಕಂಡದ್ದರೆ ಚಲೋ ಅಂತ ಹೇಳುವಷ್ಟು ಮನಸ್ಸು ದೊಡ್ಡದಿರದೇ ಇದ್ದರೆ ನೀತಿಯಲ್ಲೇ, ಜೀವನದ ಅರಳುವಿಕೆಯಲ್ಲೇ. ಈಗ ದಿವಸ ಇಲ್ಲಿ ಬರೀತಾರಲ್ಲ, ಚಂದ ಬರೆಯೋದಿಲ್ಲ, ರಂಗವಲ್ಲಿ ಹಾಕ್ತಾರೆ. ಎಷ್ಟು ಸುಂದರ ಹಾಕ್ತಾರೆ ಅಂದ್ರೆ ಎಷ್ಟು ಸಂತೋಷ ಆಗ್ತದೆ. ಪಾಪ ಅವರು ರಾತ್ರಿ 4 ಗಂಟೆಗೆ ಬಂದು ಇಲ್ಲೆಲ್ಲ ಮಾಡಿರ್ತಾರೆ. ಸುಮ್ಮನೆ ಇಷ್ಟು ಅಂದರೆ ಎಲ್ಲ ದಣುನೇ ಹೋಗ್ತದ. ಈಗ ನೀವು ಬರ್ತೀರಲ್ಲ, ಕೆಟ್ಟ ನಶಿಕನಾಗ ಎದ್ದು ಸ್ನಾನ ಮಾಡಿಕೊಂಡು ಇಷ್ಟು ದೂರ ತಂಪತ್ತಿನಾಗ ಬಂದು ಇಲ್ಲಿ ಕೂಡ್ತೀರಲ್ಲ, ನಿಮ್ಮನ್ನು ನೋಡಿ ಎಷ್ಟು ಚೆನ್ನಾಗಿದಾರಪ್ಪ ಅಂತಂದ್ರೆ ಎಷ್ಟು ಆನಂದ ಆಗತ್ತೆ. ನಾಳೆ 10 ನಿಮಿಷ ಮೊದಲು ಬರ್ತೀರ ಅಷ್ಟೆ. ಮಾತು ನಾ ಏನು ಕೊಟ್ಟಿನೇನು? ನೀವರೇ ನನಗೇನು ಭಾಳ ಕೊಡ್ತೀರೇನೋ ಹೇಳಿ? ದುಡ್ಡು ಮಹತ್ವದ್ದಲ್ಲ, ವಸ್ತು ಮಹತ್ವದ್ದಲ್ಲ, ಹೃದಯದ ಒಂದು ಮಾತದು, ಒಂದು ಸಣ್ಣ ಮಾತು. ಅಮೇರಿಕಾ ದೇಶದಾಗ ಒಬ್ಬ ಕಾರ್ನೆಗಿ ಅಂತಾಗಿ ಹೋದ. ಸುಮ್ಮನೆ ದಾರಿಯಿಂದ ಹೋಗ್ತಿರ್ತಾನ. ಮನುಷ್ಯ ಬಹಳ ದೊಡ್ಡ ಮನುಷ್ಯ, ಭಾರಿ ದೊಡ್ಡ ಸಿರಿವಂತ, ಮೊದಲು ಭಾರಿ ಬಡವ, ಬಹಳ ದೊಡ್ಡವನಾದ. ಆತ ಹಿಂಗೆ ದಾರಿಯಿಂದ ಹೋಗ್ತಾ ಇರ್ತಾನೆ. ಅವನ ಜೀವನದಾಗ ಅಂಥ ಘಟನೆಗಳು ಭಾಳ. ಹೋಗುವಾಗ ಒಬ್ಬ ಯುವಕ ಹೀಗೆ ಬರ್ತಿರ್ತಾನೆ. ಯುವಕನ ಮುಖದ ಮ್ಯಾಗೆ ಎಷ್ಟೆಷ್ಟು ಕಳ ಇರೋದಿಲ್ಲ, ಸೋದು ಹೋಗಿರ್ತಾನೆ. ಆಗ್ತವೆ ಎಷ್ಟೋ ಸಲ. ಜೀವನದಾಗ ನಿರಾಶಾಗಿದ್ದ ಹುಡುಗ ಏನು ಮಾಡಬೇಕು ತಿಳಿತಾನೆ ಇರಲಿಲ್ಲ. ಅಷ್ಟು ನಿರಾಶ. ಯಾಕೆ? ಜೀವನಕ್ಕೆ ಆಧಾರವೇ ಉಳಿದಿರಲಿಲ್ಲ. ತಾಯಿ ಸತ್ತಿದ್ಲು, ತಂದೆ ಸತ್ತಿದ್ದ, ಯಾರೂ ಸಹಾಯ ಮಾಡೋರಿಲ್ಲ. ಹುಡುಗ 20 ವರ್ಷದ ಹುಡುಗ, ಯಾವ ಆಧಾರ ಇರಲಿಲ್ಲ, ಕೆಲಸ ಸಿಕ್ಕಿರಲಿಲ್ಲ, ಏನೂ ಆಧಾರ ಇಲ್ಲದ ಹುಡುಗನ ಮುಖದ ಮೇಲೆ ಏನೂ ಕಳೆನೇ ಇರಲಿ. ಆವಾಗ ಅವ ವಿಚಾರ ಮಾಡ್ತಾ ಇದ್ದ, ಇನ್ನೇನು ಬದುಕೋದ್ರಾಗೆ ಏನದು? ದೆರ್ ಈಸ್ ನೋ ಮೀನಿಂಗ್, ದೆರ್ ಈಸ್ ನೋ ಸೆನ್ಸ್ ಇನ್ ಲಿವಿಂಗ್. ಏನದು ಅರ್ಥ? ಏನದು? ಬದುಕಿದ್ರೆ ಚೆನ್ನಾಗೇ ಬದುಕಬೇಕು, ಇಲ್ಲಕ ಬದುಕೋದರೆ ಯಾಕೆ ಅಂತ ವಿಚಾರ ಮಾಡ್ತಾ ಇದ್ದ. ಮುಖದ ಮೇಲೆ ಅದು ಕಾಣಿಸ್ತತ್. ಕಾರ್ನೆಗೆ ಅವನು ನಿಲ್ಲಿಸ್ದ.
ಅವನ ಹೆಗಲ ಮೇಲೆ ಹೀಗೆ ಕೈ ಇಟ್ಟು ಹೇಳ್ದ, ಐ ಅಡ್ಮೈರ್ ಯುವರ್ ಹೇರ್. ಅವ ಹೇಳ್ತಾನೆ ಕಾರ್ನೆಗೆ, ಏನೋ ಎಂಥ ಸುಂದರ ಕೇಶಗಳದಾವಲ್ಲ ನಿನಗೆ ಅಂದ. ಎಷ್ಟು ಕೂದಲ ಸುಂದರ ಅದಾವ, ನಾನು ನೋಡಲಿಲ್ಲಪ್ಪ, ಇಷ್ಟು ಸುಂದರ ಕೇಶಗಳನ್ನು ನೋಡಲೇ ಇಲ್ಲ. ಏನು ಕಳ ಆ ಕೇಶ, ಮುಖ ಇರಲಿಲ್ಲ, ಮುಖದ ಮೇಲೆ ಖಿನ್ನತ, ನಿರಾಶ ಮನೋಭಾವ. ಮುಖ ನೋಡಿದ್ರೆ ಹಂಗಾಗಿತ್ತು, ಆದರೆ ಇವ ಆ ಕಡೆ ಲಕ್ಷ್ಯ ಕೊಡಲಿಲ್ಲ. ಕಾರ್ನೆಗೆ ಕೂದಲ, ಸುಂದರ ಕೂದಲಿದ್ದು ಆ ಹುಡುಗನಿಗೆ. ಮತ್ತೆ ಇನ್ನೊಂದು ಮಾತು ಹೇಳ್ದ, ನಿನ್ನ ಕೂದಲ ನೋಡಿದ್ರೆ ನನಗೆ ಹೊಟ್ಟೆ ಕಿಚ್ಚಾಗತ್ತೆ ಅಂದ. ಇಂಥ ಕೂದಲ ದೇವ್ರು ನನಗೆ ಕೊಟ್ಟಿದ್ರೆ 100 ವರ್ಷ ಬದುಕ್ತಿದ್ದೆ ಅಂದ. ಹುಡುಗನ ಮನಸ್ಸು ಬದಲಾಯಿತು. 100 ವರ್ಷ ಬದುಕಷ್ಟು ಚಲೋ ಅದಾವಲ್ಲ ಕೂದಲ ಅಂದ ಹುಡುಗ. ಹೆಂಗೆ ಬದಲಾಯಿತು? ಸಾಯಕೊಂಟಾನ. ಒಂದು ಮಾತು ಕಾರ್ನೆಗೆ ಒಂದು ದುಡ್ಡು ಕೊಡಲಿ, ಒಂದು ಮಾತು, ಎಂಥ ಸುಂದರ ಕೂದಲ ನೀನು. ಹುಡುಗ ನಕ್ಕ. ಅವನಿಗೆ ತಲೆ ಕಡೆ ಲಕ್ಷನೇ ಹೋಗಿತ್ತಿಲ್ಲ, ಬರೀ ಕಿಶದ ಕಡೆ ಲಕ್ಷ್ಯ ಆಗಿತ್ತಷ್ಟೇ. ಅದೇ ಹುಡುಗ ಒಬ್ಬ ದೊಡ್ಡ ಇಂಡಸ್ಟ್ರಿಯಾಲಿಸ್ಟ್ ಆದ ಮುಂದೆ. ಕೂದಲ ಉಳಿಸ್ತಷ್ಟೇ. ಅವ ಯಾವಾಗಲೂ ಹೇಳ್ತಾ ಇದ್ದ, ತನ್ನ ಇತಿಹಾಸದಾಗ ಬರ್ಕೊಂಡಾನೆ, ಐ ವಾಸ್ ಸೇವ್ಡ್ ಬೈ ಮೈ ಹೇರ್. ಬರೇ ಒಂದು ಸಣ್ಣ ಮಾತು, ಔದಾರ್ಯ ಯಾವುದು ಅದ ಮೆಚ್ಚುವಂಥದ್ದದ, ಮೆಚ್ಚುಗೆ ವ್ಯಕ್ತ ಮಾಡೋದಷ್ಟೇ ಔದಾರ್ಯ. ಈಗ ಆಗೋದಿಲ್ಲ. ಎಷ್ಟು ಚಲೋ ಇಲ್ಲ ರೀ, ಮನೆಯೆಲ್ಲ ಮಾರಿ ಕೊಡಂತಾರೇನು, ಎಷ್ಟು ಸುಂದರ ಕೊಡೋ ರೀತಿ ಇದು. ಸುಮ್ಮನೆ ಕೊಡೋದ್ರಾಗ ಎಷ್ಟು ಮಸ್ತ್ ಇರ್ತದೆ, ಅದೊಂಥರ ಆನಂದ ಇರ್ತದೆ ಕೊಡೋದ್ರಾಗ. ತರೋದ್ರಾಗಲ್ಲ, ಕೊಡೋದ್ರಾಗ ಎಷ್ಟು ಮಜಾ ಇರ್ತದೆ. ಅದ್ರಾಗ ಒಂದು ಬಗೆಯ ಸಂತೋಷ ಇರ್ತದೆ. ಕಾರ್ನೆಗೆ ಹೇಳ್ತಾನೆ, ನನ್ನ ಒಂದೊಂದು ಇವೇನು ಅದಾವಲ್ಲ ಮಾತುಗಳು, ಇವ ನನಗೆ ಜೀವನದಲ್ಲಿ ಸಹಾಯ ಆಗ್ಯಾವ. ಇವ ನನ್ನನ್ನು ದೊಡ್ಡವನನ್ನಾಗಿ ಮಾಡ್ಯಾವ, ದೊಡ್ಡ ಭಾವ ತಂದಾವ. ಇವುಗಳಿಂದ ನನ್ನ ಸುತ್ತಲಿರುವ ದೇಶ ಶ್ರೀಮಂತ ಆಕತ್ಯದ ಅಂದ. ನಾವು ಜಗತ್ತನ್ನು ಶ್ರೀಮಂತ ಮಾಡೋದು ಔದಾರ್ಯ, ಉದಾರವಾಗಿ ಒಂದಿಷ್ಟು ಮಾತು ಆಡೋದು, ಉದಾರವಾಗಿ ಒಂದಿಷ್ಟು ಹಂಚಿಕೊಳ್ಳೋದು, ಇದು ಔದಾರ್ಯ. ಬೇಕಲ್ಲ ಒಂದಿಷ್ಟು ಚಲೋ ಕಂಡದ್ದು ಹೋಗಿ ಹೇಳ್ರಿ ಬೇಕಾರ ನೀವು, ಎಷ್ಟು ಬದಲಾಗ್ತದೆ. ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ದಾನೇನ ಭೂತಾನಿ ವಶೀಭವಂತಿ, ದಾನೇನ ವೈರಾಣ್ಯಪಿ ಯಾಂತಿ ನಾಶಂ. ಪರಹ ಅಪಿ ಬಂಧುತ್ವ ಮೇತೆ ದಾನಾತ್. ಏನು ಸುಂದರ ಮಾತುಗಳನ್ನು ಹೇಳ್ತಾರೆ. ಎಷ್ಟು ಚಲೋ ಮಾತು ಹೇಳ್ತಾರೆ. ದಾನಂ ಹಿ ಸರ್ವ ವ್ಯಸನಾನಿ ಹಂತಿ. 4 ಚಲೋ ಮಾತು ಹೇಳಿ. ದಾನದಿಂದ ಅಂದರೆ ಔದಾರ್ಯದಿಂದ ಮಾತು, ಇವುಗಳಿಂದ ಏನಾಗ್ತದೆ? ಒಂದು ತುತ್ತ ಅನ್ನ ಕೊಡೋದರಿಂದ, ಒಂದು ಹನಿ ನೀರು ಕೊಡೋದರಿಂದ, ಒಂದು ಚಲೋ ಮಾತು ಕೊಡೋದರಿಂದ, ಒಂದಿಷ್ಟು ಲಕ್ಷ್ಯ ಕೊಡೋದರಿಂದ ಏನಾಗ್ತದೆ? ದಾನೇನ ಭೂತಾನಿ ವಶೀಭವಂತಿ. ಇಂಥ ಕಾರ್ಯದಿಂದ, ಕೊಡುವ ಕಾರ್ಯದಿಂದ ಭೂತಾನಿ ವಶೀಭವಂತಿ,
ಜನ ಭೂತ ಅಂದರೆ ಪ್ರಾಣಿಗಳು ಜೀವ ಜಂತುಗಳು ನಮ್ಮವಾಗ್ತವ ನಮಗವು ಬೇಕಾಗುವಂಗಾಗ್ತವ, ನಮ್ಮ ಸಮೀಪ ಬರ್ತಾವ, ನಮ್ಮ ಹಿತ ಬಗಿತಾವ. ಸುಮ್ಮನೆ ಒಂದಿಷ್ಟು ಔದಾರ್ಯ. ಯಾರ ಮನಸ್ಸನ್ನಾದರೂ ಗೆಲ್ಲೋದಿತ್ತು ಅಂದರೆ ಭೂತಾನಿ ವಶೀಭವಂತೆ, ಏನರೇ ಮಾಡಿದರಾಗೋದಿಲ್ಲ. ಸುಮ್ಮನೆ ಒಂದಿಷ್ಟು ಹಿಂಗೆ ಉಣಿಸ್ರಿ, ಒಂದು ತೊತ್ತು ಚೆಂದಾಗಿ ನೀಡಿ ಉಣಿಸ್ರಿ, ನೋಡಬೇಕು. ಶ್ರದ್ಧೆಯಾದೇಯಂ ಅಶ್ರದ್ಧೆಯಾದೇಯಂ. ಚಲೋ ಪ್ರೇಮದಿಂದ ಸುಮ್ಮನೆ ಹಿಂಗೆ ಒಂದು ಹುಡುಗನಿಗೆ ಉಣಿಸ್ರಿ, ಹುಡುಗ ಬದಲಾಗ್ತದೆ. ಭೂತಾನಿ ವಶೀಭವಂತೆ. ಸುಮ್ಮನೆ ಎಷ್ಟೇ ಕೆಟ್ಟ ಪ್ರಾಣಿ ಹಾಕಿರೋದಕ್ಕೆ ಸುಮ್ಮನೆ ಹಿಂಗೆ ಒಂದಿಷ್ಟು ಕೊಡಿ, ಬದಲಾಗ್ತದೆ. ಪ್ರಾಣಿಗಳೇ ಬದಲಾಗುವಾಗ ಮನುಷ್ಯ ಬದಲಾಗೋದಿಲ್ಲೇನು? ಎಷ್ಟು ಯಾರನ್ನಾದರೂ ಗೆಲ್ಲಬೇಕು, ಮನ್ಯಾಗ ಗೆಲ್ಲಬೇಕಂತ ನಿಮಗಿದ್ರೆ ಅವ ಹೇಳ್ತಾನೆ ವಸೀಭವಂತಿ, ಸುಮ್ಮನೆ ಒಂದಿಷ್ಟು ಚೆಂದಾಗಿ ಉಣಿಸ್ರಿ, ಸ್ವಲ್ಪ ಒಂದಿಷ್ಟು ಹಾಲ ಹೈನ ಹಿಂಗೆ ಕೊಡಿ. ಅವರು ಉಣ್ಣೋದು ನೋಡಿ ಸಂತೋಷ ಪಡಿ. ಆ ಕ್ಷಣಗಳು ಆ ಮನುಷ್ಯನನ್ನು ಪರಿವರ್ತನೆ ಮಾಡಿಬಿಡ್ತಾವ. ವೈರಾಣ್ಯಪಿ ಯಾಂತಿ ನಾಶಂ. ಎಂಥ ಕೆಟ್ಟ ವೈರಿಗಳದಾರಂದರೂ ಕೂಡ ಇದೇನದೆಲ್ಲ ಕೊಡೋದು, ಇದು ಪರಿವರ್ತನೆ ಮಾಡಿಬಿಡ್ತದೆ. ಎಂಥ ವೈರಿಗಳಿದ್ದರೂ ಪರಿವರ್ತನೆ ಮಾಡ್ತದೆ. ಅಷ್ಟು ಶಕ್ತಿ ಈ ಔದಾರ್ಯದೊಳಗದ, ಉದಾರ ಭಾವದೊಳಗದ, ಅಷ್ಟು ಶಕ್ತಿ. ಒಂದು ಕಡೆ ಒಬ್ಬ ವೈದ್ಯ ಹೊರಟಿದ್ದ ದಾರಿಯೊಳಗೆ. ಹೀಗೆ ದಾರಿಯೊಳಗೆ ಹೋಗುವಾಗ ದಾರಿಯ ಮಗ್ಗಲದಲ್ಲೇ ಒಬ್ಬ ಬಿದ್ದಿದ್ದ ಮೂರ್ಛೆಯಾಗಿ. ಯಾರೋ ಅವನ ಮೇಲೆ ಆಕ್ರಮಣ ಮಾಡಿದ್ರು, ಹೊಡೆದಿದ್ರು, ಮೂರ್ಛೆ ಹೋಗಿದ್ದ, ರಕ್ತ ಸುರಿದಿತ್ತು. ವೈದ್ಯ ನೋಡ್ದ, ಅವನು ತಗೊಂಡು ತನ್ನ ದವಾಖಾನೆಗೆ ಹೋದ. ಸುಮ್ಮನೆ ಕೇಳುವಂಗದು, ನಡೆದ ಘಟನೆ. ದವಾಖಾನೆಗೆ ಹೋದ. ಅವನ್ನ ಉಪಚಾರ ಮಾಡಿದ. ಅವನಿಗೆ ಗೊತ್ತಾಯಿತು, ಇವೇನು ಇದ್ದಲ್ಲ, ರೋಗಿನ ತಂದಿದ್ದಲ್ಲ, ಬಿದ್ದವನ್ನ ಇವ ಒಬ್ಬ ದರೋಡೆಕೋರ. ಈ ಡಾಕ್ಟರ್ ಮನೆಯನ್ನೇ ಹಿಂದಿನ ತಿಂಗಳ ದರೋಡೆ ಮಾಡಿದ್ದ. ಅದು ಹೇಳಿ ಮನೆಯೊಳಗಿರುವ ಮಹತ್ವದ ವಸ್ತುಗಳನ್ನೆಲ್ಲ ದೋಚಿ ಒಯ್ದಿದ್ದ. ಹೋಗುವಾಗ ಡಾಕ್ಟ್ರಿಗೆ ಹೊಡೆದು ಹೋಗಿದ್ದ. ಡಾಕ್ಟ್ರಿಗೆ ಗುರ್ತು ಹಿಡಿದ್ರು ಅವರು ಡಾಕ್ಟ್ರು. ಆದರೆ ಉಪಚಾರ ಮಾಡಿದರು. ಎಲ್ಲ ಉಪಚಾರ ಆದ ಬಳಿಕ ಇವ ಕಣ್ಣು ತೆರೆದ, ಅರುವ ಬಂತು, ನೋಡ್ದ, ಗಾಬರಿ ಆದ. ಅಷ್ಟೇ ಕಣ್ಣಲ್ಲಿ ನೀರ ಬಂತು. ಮಹಾನುಭಾವರೇ, ನನ್ನ ಗುರ್ತ ನಿಮಗೆ ಸಿಗಲಿಲ್ಲೇನೋ ಅಂದ. ಅವ ಅಂದ, ಡಾಕ್ಟರ್ ನಿನ್ನ ಗುರ್ತ ಸಿಕ್ಕದ ಏನಂತ, ನೀನು ಈ ಕ್ಷಣದಲ್ಲಿ ನನ್ನ ಸೇವೆಯನ್ನು ಪಡಿಬೇಕು ಅಂಥ ಅವಸ್ಥೆಯೊಳಗೆ ನೀ ಅದಿ ಅಂತ ನನಗೆ ಗೊತ್ತಾಗ್ಯದ ಅಷ್ಟೇ. ಆ ಭಾವಿ ಅಂಥದ್ದು. ನೀನು ನಿನ್ನ ಕೆಲಸ ಮಾಡಿದೆ ಹೋದ ತಿಂಗಳ,
ನಾನೀಗ ನನ್ನ ಕೆಲಸ ಮಾಡ್ತೇನೆ, ನಾನು ವೈದ್ಯ. ನನ್ನ ದೃಷ್ಟಿಯೊಳಗೆ ವೈರಿ ಮಿತ್ರ ಅಂತ ಇರಬಾರದು. ಇದು ವೈದ್ಯಕೀಯ ತತ್ವ. ಇದು ನನಗೆ ರೋಗ ಕಾಣಿಸ್ಬೇಕು. ಡಾಕ್ಟರ್ಸ್ ಆರ್ ದ ಫ್ರೆಂಡ್ಸ್ ಆಫ್ ಮನ್ಕೈಂಡ್. ಡಾಕ್ಟರ್ ಅಂದ್ರೆ, ವೈದ್ಯರಂದ್ರೆ ಎಲ್ಲ ಜನತೆಯ, ಇಡೀ ಜಗತ್ತಿನ ಮಿತ್ರ. ನನ್ನಲ್ಲಿ ವಿದ್ಯಾ ದೇವರು ಕೊಟ್ಟಿದ್ದಾನ, ಇಷ್ಟು ಬಳಸಬಾರದೆ ಅಂತ ನಿನ್ನ ಉಪಚಾರ ಮಾಡ್ತಾ ಇದ್ದೀನಿ. ನಿಶ್ಚಿಂತವಾಗಿರು, ನಾನು ನಿನಗೇನೂ ಮಾಡೋದಿಲ್ಲ. ನೀ ತಿಳ್ಕೊಂಡಿರಬೇಕು ಇನ್ನು ನಾನು ಹಿಡಿದು ಕೊಡ್ತಾನ ಅಂತ. ಇಲ್ಲ, ನಿನ್ನೇನೂ ಹಿಡಿದು ಕೊಡೋದಿಲ್ಲ. ಉಪಚಾರ ಮಾಡ್ತೇನೆ, ಚೆನ್ನಾಗಿ ಆದ ಬಳಿಕ ನಿನ್ನ ಇಚ್ಛಾ ಪ್ರಕಾರ ನೀ ಏನು ಮಾಡ್ತಿ ಮಾಡ್ಕೋ ಅಂದ. 8 ದಿವಸ ಉಪಚಾರ ಮಾಡಿದ. ಏನು ಆ ಪ್ರೇಮ ಹೇಳೋ, ಅದು ಮಾಡೋ ರೀತಿ. ಆ ಬಳಿಕ 8ನೇ ದಿವಸಕ್ಕೆ ಡಾಕ್ಟ್ರ್ ಹೇಳ್ದ, ಈಗ ಚೆನ್ನಾಗಾಗಿದೆ ಹೋಗು ಅಂದ. ಅವಾಗ ಅವ ಅಂದ, ಮಹಾನುಭಾವರೇ, ನಾನು ಹೆಂಗೆ ಹೋಗ್ಲಿಕ್ಕಾಗ್ತದೆ? ಹೇಗೆ ಹೋಗ್ಲಿಕ್ಕಾಗ್ತದೆ? ಮತ್ತು ಏನು ಮಾಡಬೇಕಂತ? ನಿಮಗೇನಾರೇ ಫೀ ಕೊಡಬೇಕಲ್ಲ. ಏನು ಕೊಡ್ತೀಯ? ನಾನೇನು ಇಲ್ಲಿವರೆಗೆ ಒಬ್ಬ ದರೋಡೆಕೋರನಾಗಿದ್ದೆ, ಅದನ್ನು ನಿಮಗೆ ಕೊಟ್ಟು ಬಿಡ್ತೇನೆ. ಇನ್ನು ಮೇಲೆ ಐ ಆಮ್ ಎ ಫ್ರೆಂಡ್ ಆಫ್ ಮನ್ಕೈಂಡ್. ನಾನು ಇನ್ನು ಗೆಳೆಯ. ಈಗ ಬರೇ ನಿಮಗೆ ಅಷ್ಟೇ ಅಲ್ಲ ಮಹಾನುಭಾವರೇ, ಸುತ್ತಮುತ್ತ ನಾನು ಯಾರ್ಯಾರಿಗೆ ಏನೇನೋ ತೊಂದರೆ ಕೊಟ್ಟೇನೆ, ಅವ್ರ ಸಮೀಪಕ್ಕೆ ಹೋಗಾಮದೆ ನಿನ್ನ ಅವರ ಮಿತ್ರನಾಗಬೇಕು. ಎಂಥ ಮಹಾನುಭಾವರು! ವೈರಾಣ್ಯಪಿ ಯಾಂತಿ ನಾಶಂ. ಒಂದಿಷ್ಟು ಉದಾರ ಭಾವ ಇತ್ತು ಅಂದರೆ ವೈರಗಳು ಸಹಿತ ನಾಶ ಆಗ್ತವ. ವೈರಗಳು ನಾಶ ಆಗ್ತವ. ಎಷ್ಟು ಚಲೋ ಅದ. ಅದಕ್ಕೆ ಭಾರತ ದೇಶದಾಗ ಒಂದು ಹಬ್ಬ ಮಾಡ್ಯಾರ, ನಿಮಗೆ ಗೊತ್ತಿರ್ಬೇಕು. ಬಹಳ ಚಲೋ ಹಬ್ಬ ಮಾಡ್ಯಾರ. ಯಾವುದು? ಮಹಾನವಮಿ ಅಂತ ಮಾಡಿಲ್ಲ, ಎಷ್ಟು ಚಲೋ ಹಬ್ಬದ. ಆ ದಿವಸ ಎಲ್ಲ ಒಂದಿಷ್ಟು ಓದು ಅವ್ರಿಗೆ ಕೊಡೋದು. ಯಾರಿಗೆ? ಯಾರು ಆಗಿ ಬರೋದಿಲ್ಲಲ್ಲ ಅವ್ರಿಗೆ. ಮುಂದೆ ಏನು ಹೇಳ್ತಾರಲ್ಲ, ಬಂಗಾರ ಆಗಿರಬೇಕು ಅಂತ ಹೇಳೋದು. ಇಲ್ಲಿ ತನಕ ನಾವು ಏನಾಗಿದ್ದೇವೆ? ಬೇವಾಗಿದ್ದೇವೆ. ಈಗ ಬಂಗಾರ ಆಗೋದಷ್ಟೆ. ಹುಳಿಯಾಗಿತ್ತು ನಮ್ಮ ಸಂಬಂಧ, ಈಗ ಹಾಗಲ್ಲ. ಅದೊಂದು ಅವಕಾಶ ಮನುಷ್ಯಾಗ. ಮತ್ತೆ ಯಾವಾಗರೇ ಮಾಡಿದರೆ ಸಂಶಯ ಬರ್ತದೆ, ಆ ದಿವಸ ಮಾಡಿದರೆ ಸಂಶಯ ಬರೋದಿಲ್ಲ. ಹೋಗಬೇಕು. ಇಂಥ ಹಬ್ಬಗಳು ಜೋಡಿಸ್ತಾವ. ಭಾರತೀಯ ಋಷಿಗಳೇನು ಹಬ್ಬ ಮಾಡಿದರೋ ಇವು ಜೋಡಿಸೋ ಹಬ್ಬಗಳಿವ. ಮನಸ್ಸಿಗೆ ಸಂಸ್ಕಾರ ಕೊಡುವ ಹಬ್ಬಗಳಿವ. ನಾಳೆ ಶ್ರಾವಣ ಬರ್ತದೆ, ಎಷ್ಟು ಮಜಾ ಇರ್ತದೆ. ನಾಳೆ ಬರೋದಲ್ಲ, ಒಂದು ದೀಪ ಯಾವುದದು, ಯುಗಾದಿ ಬರ್ತದೆ. ಎಂಥ ಅದ್ಭುತ ಯುಗಾದಿ! ಸುಮ್ಮನೆ ಮಜಾದಾಗಿರೋದದು. ಹಬ್ಬಗಳು ಎಷ್ಟು ಛಲೋ ಹಬ್ಬ ಮಾಡಿದರು. ಒಂದರೆ ಹಬ್ಬ ಕುಡಿಯೋದು. 31ರ ರಾತ್ರಿ, ಡಿಸೆಂಬರ್ 31ರ ರಾತ್ರಿ. ಯುಗಾದಿ ದಿವಸ ಯಾರೇ ಕುಡಿತಾರೇನು ಹೇಳಿ? ಹಬ್ಬಗಳು ಸ್ನಾನದಿಂದ ಆರಂಭವಾಗ್ತವ, ಸಂತೋಷದಿಂದ ಮುಗಿದು ಹೋಗ್ತವ. ಇದು ಭಾರತ ದೇಶ. ಹಬ್ಬ ರೀತಿನೇ ಬೇರೆ. ವೈರಾಣ್ಯಪೇ ಯಾಂತಿ ನಾಶಂ. ಹಾಗೆ ಕೊಡೋದರಿಂದ ವೈರಗಳೆಲ್ಲ ನಾಶ ಆಗ್ತವ. ಪರಾಹ ಅಪಿ, ದೂರಿದ್ದಂ ಸಹಿತ ಬಂಧುತ್ವ ಮೇಥಿ. ಅವ ಬಂಧು ಆಗ್ತಾನ. ಕೊನೆಗೆ ಹೇಳ್ತಾರೆ, ನೀವು ವ್ಯಸನಕ್ಕೇನಾದರೂ ಒಳಗಾಗಿದ್ದರೆ
ಇದು ದಾನದ ಗುಣ ಕಲಿತು ಬಿಟ್ಟರೆ, ಉದಾರ ಭಾವನಾ ಒಂದಿಷ್ಟು ಬಂದು ಬಿಟ್ಟರೆ ವ್ಯಸನಗಳೇ ಉಳಿಯೋದಿಲ್ಲ. ವ್ಯಸನಗಳೇ ಇರೋದಿಲ್ಲ. ನನ್ನ ಸಂತೋಷವನ್ನು ಅಥವಾ ನನ್ನಲ್ಲಿರೋದು ಯಾವುದೇ ವಸ್ತು ಇರಲಿ ಅದನ್ನು ಹಂಚಿಕೊಳ್ಳೋ ಮನಸ್ಸು ನನಗೆ ಬಂತು ಅಂದರೆ ವ್ಯಸನ ಇರೋದಿಲ್ಲ ಮನುಷ್ಯಾಗ. ವ್ಯಸನಗಳು ಕಡಿಮೆ ಆಗ್ತಾವ. ವ್ಯಸನ ಇವು ನಾಶ. ವ್ಯಸನಾನಿ ಹಂತಿ, ಸರ್ವ ವ್ಯಸನಾನಿ ಹಂತಿ. ಎಷ್ಟು ಚಲೋ ಉಪಾಯ ಅದ ಇದು. ಸುಮ್ಮನೆ ನೀವು ಚಲೋ ಹಿಂಗೆ ಹಂಚಿಕೋತು ಹೋದರೆ ವ್ಯಸನಗಳ ಕುಳಿತಾವ. ಕಿಶದಾಗ ಒಂದು 10 ಪೈಸಾ ಇದ್ದರೆ ಅದನ್ನು ಸುಮ್ಮನೆ ಒಂದು ಉದುಬತ್ತಿ ತಂದು ಹಿಂಗೆ ಹಚ್ಚೋದು. ಸುಮ್ಮನೆ ಎಲ್ಲರಿಗೂ ಭಾಳ ಇಲ್ಲದ ಒಂದು 10 ಪೈಸಾ ವಾತಾವರಣ ಸುವಾಸ ಆಗ್ತದೆ. ಇದು ಉದಾರತಾ, ಇದು ದಾನ, ಔದಾರ್ಯ. ಇದು ಇಷ್ಟು ಸಣ್ಣದು ಇಷ್ಟು ಇತ್ತು ಅಂದರೆ ಇಷ್ಟೆಲ್ಲ ಸುವಾಸನೆ ಆಗ್ತದೆ. ಇದರಾಗ ಸುವಾಸನೆದಾಗ ಕುಂತ ಮನುಷ್ಯಾಗ ಕೆಟ್ಟ ವ್ಯಸನ ಯಾಕೆ ಬರ್ತಾವ? ವ್ಯಸನಗಳು ಕಡಿಮೆ ಆಗ್ತಾವ. ಚಲೋ ಎಲ್ಲದು. ದಾನೇನ ಭೂತಾನಿ ವಶೀಭವಂತಿ, ದಾನೇನ ವೈರಾಣ್ಯಪಿ ಯಾಂತಿ ನಾಶಂ. ಎಲ್ಲ ದಾನೇನ ದಾನಂ ಸರ್ವ ವ್ಯಸನಾನಿ ಹಂತಿ. ಎಷ್ಟು ಛಲೋ ಮಾತುಗಳನ್ನು. ಪರಹ ಅಪಿ ಬಂಧುತ್ವ ಮೇಧಿ ಅಂತ ಉಪೈತಿ. ಇದು ಔದಾರ್ಯ, ಮನಸ್ಸಿನ ಉದಾರತ, ಹೃದಯದ ಔದಾರ್ಯ. ಜನರಾಸಿಟಿ. ವಿ ಮಸ್ಟ್ ಬಿ ಜನರಸ್ ಇನ್ ಮನಿ. ಎಲ್ಲೇ ವಿ ಮಸ್ಟ್ ಬಿ ಜನರಸ್ ಇನ್ ಹೆಲ್ಪಿಂಗ್ ಅದರ್ಸ್. ಬೇಕು ಒಂದಿಷ್ಟು ಇನ್ನೊಬ್ಬರಿಗೆ ಸ್ವಲ್ಪ ಸಹಾಯ ಮಾಡ್ಕೋತ ಇದ್ದರೆ ನಮ್ಮ ಜೀವನ ದೊಡ್ಡದಾಗ್ತದೆ. ನಮಗೆ ಬೇಕಾದ ಸುಂದರ ವಾತಾವರಣ ಸುತ್ತಮುತ್ತ ನಿರ್ಮಾಣ ಆಗ್ತದೆ. ಇಂಥದಕ್ಕೆ ಔದಾರ್ಯ. ಇದು 3ನೆಯ ಗುಣ. ಮೊದಲನೇದ್ದು ಜೀವಗೌರವ, 2ನೇದ್ದು ಕೃತಜ್ಞತಾ, 3ನೇದ್ದು ಯಾವುದು ಇದು ಔದಾರ್ಯ. ಎಷ್ಟು ಸುಂದರವಾದದ್ದು. ಎಂದು ನೀವು ಮನೆಗೆ ಹೋಗಿ ಸುಮ್ಮನೆ ಒಂದಿಷ್ಟು ಉದಾರವಾಗಿ ಏನು ಮಾಡೋದಂದ್ರೆ ಚಲೋ ಮಾತಾಡೋದು. ಇಲ್ಲಿವರೆಗೆ ಯಾರ್ಯಾರಿಗೆ ಬೈದೇವಿ ಅವರಲ್ಲಿ ಚೆನ್ನಾಗಿರೋದಲ್ಲ. ಏನರ ಒಂದು ಒಳ್ಳೇದಿದ್ದೇ ಇರ್ತದೆ. ಏನು ಒಳ್ಳೇದದ, ಎಷ್ಟು ಚೆನ್ನಾಗಿದೆ, ಇಷ್ಟು ಸುಮ್ಮನೆ ಮತ್ತು ಪ್ರಸಂಗ ನೋಡ್ಕೊಂಡು ಅನ್ಬೇಕು. ಸಿಕ್ಕಾಪಟ್ಟಿ ಹಿಂಗೆ ಅನ್ಕೋತ ಆದರೆ ಜನರನ್ನು ನಿಲ್ಲಿಸೋದು, ನಿಮ್ಮ ತಲೆ ಚಲೋ ಅದ ಅಂತ ಅನ್ನೋದು, ಹೀಗೆ ಅನ್ಕೋತ ಹೋದ್ರೆ ಗತಿ ಏನು? ಪ್ರಸಂಗ ನೋಡಬೇಕು. ಅದ ಒಂದಿಷ್ಟು ಸಮಯ ನೋಡಿಕೊಂಡು ಯಾವ ರೀತಿ ಹೇಳಬೇಕು ಅದನ್ನು ಮೆಚ್ಚುಗೆ ವ್ಯಕ್ತ ಮಾಡಬೇಕು. ಈಗ ಹೊಸ ಮನೆಗೆ ನಮ್ಮನ್ನು ಕರ್ಕೊಂಡು ಹೋಗಿರ್ತಾರಲ್ಲ, ಇಲ್ಲೇನು ಉದ್ಘಾಟನೆ ಅಂತ ಮಾಡೋಕ್ಕೆ ಕರ್ಕೊಂಡು ಹೋಗಿರ್ತಾರೆ. ನೀವು ಬಂದಿರ್ತೀರಿ ಅಲ್ಲೆಲ್ಲ. ಉದ್ಘಾಟನೆ ಮಾಡಿ ಅವರೆಲ್ಲ ತೋರಿಸ್ತಾರೆ. ಹೀಗೆ ತೋರ್ಸಾಗ ಈ ಕಿಟಕಿ ಇಲ್ಲಿರಬಾರ್ದಾಗಿತ್ತು, ಇಲ್ಲಿರಬೇಕು ಅಂತ. ಈ ಬಾಗಿಲು ಸ್ವಲ್ಪ ಎತ್ತರ ಆಗಿದ್ದರೆ ಚಲೋ ಆಗ್ತಿತ್ತು. ಇವನ್ನ ಎದಕ್ಕೆ ಕರೆದಾರೆ? ಉದ್ಘಾಟನೆ ಮಾಡಕ್ಕೆ ಕರೆದಾರೆ, ಉಪದೇಶ ಮಾಡಕ್ಕೆ ಕರೆದಾರೆ. ಪಾಪ ಕಷ್ಟಪಟ್ಟು ಎಲ್ಲ ಪೆನ್ಷನ್ನದ ಹಣ ಹಾಕಿ ಸುಂದರವಾದ ಒಂದು ಬಿಲ್ಡಿಂಗ್ ಕಟ್ಟಿ ಅವ್ರು ಇರಬೇಕು ಅಂತ ತಿಳ್ಕೊಂಡು ನಮಗೆ ಊಟ ಕೊಟ್ಟು ಕರೆದ್ರೆ ಇವ ಹಿಂಗೆ ಮಾಡ್ಕೋತ. ಒಂದಿಟ್ಟು ಔದಾರ್ಯ ಇರಬೇಕು ಮನುಷ್ಯಾಗ. ಬೇಡ ಹೀಗೆ ಮಾಡಿಬಿಟ್ರೆ ಮನೆ ಸುಂದರ ಆಗ್ತದೆ. ಅವ ನೆನಪಿಡ್ತಾನೆ ಮನೆ ಕಟ್ಟಿದ್ದೆಲ್ಲ ಅದೇನು ಮನಸ್ಸು ಇದು ಇತ್ತಲ್ಲ, ದಣಿವಾಗಿತ್ತಲ್ಲ, ಎಲ್ಲ ಹೋಗೇ ಬಿಡ್ತದ. ಚಲೋ 2 ಮಾತಾಡೋದು. ಏನು ಬಣ್ಣಪ್ಪ, ಎಷ್ಟು ಚಂದದ ಮನೆ, ಭಾಳ ಸುಂದರದ. ಪುಟ್ಟದಾದರೆ ಏನಾಯಿತು, ಎಷ್ಟು ಚೊಕ್ಕದ ಮನೆ. ಮನ್ಯಾಗ ಒಂದು 4 ದಿವಸ ಇರಬೇಕನ್ನಿಸ್ತದಪ್ಪ, ಹಂಗದ ಮನೆ. ಇಷ್ಟನ್ರೆ ದಣು ಹಾರ್ತದೆ.
ಇದು ಔದಾರ್ಯ.